ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮಶ್ರೂಮ್ ಮಸಾಲ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಡಾಬಾದಲ್ಲೆಲ್ಲ ಕೊಡ್ತಾರಲ್ಲ, ಡಾಬಾ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಮಶ್ರೂಮ್ ಮಸಾಲ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 400 ಗ್ರಾಮ್ನಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ. ನೋಡಿ, ಅದನ್ನು ಈ ಥರ ಕ್ಲೀನ್ ಮಾಡಬೇಕು. ಒಂದರಲ್ಲಿ 2 ಭಾಗ ಮಾಡಬೇಕು. ಆನಂತರ ಈ ಮಧ್ಯದಲ್ಲಿರುವಂಥ ಪೀಸಸ್ನ ತೆಗಿಬೇಕು. ಆನಂತರ ಮೇಲ್ಗಡೆ ನೋಡಿ ಈ ಥರ ಸಿಪ್ಪೆ ಇರುತ್ತೆ, ಇದನ್ನು ತೆಗಿಬೇಕು. ಇದನ್ನು ಎಷ್ಟು ತೊಳೆದ್ರೂ ನಾವು ಇದರ ಮೇಲಿರೋ ಕಪ್ಪು ಹೋಗೋದಿಲ್ಲ, ಹಾಗಾಗಿ ಇದನ್ನು ತೆಗೆದ್ರೇ ಒಳ್ಳೆಯದು. ನೋಡಿ, ಸಲೀಸಾಗಿ ಬಂದುಬಿಡುತ್ತೆ. ಆನಂತರ ಈ ಒಳಗಡೆ ಇದೆಯಲ್ಲ, ಈ ಕಪ್ಪನ್ನು ಸಹ ನಾವು ತೆಗಿತೀವಿ. ಕೆಲವರು ಹಾಕ್ತಾರೆ, ಬಟ್ ನಾವು ಇದನ್ನು ತೆಗಿತೀವಿ. ನಿಮಗೆ ಬೇಕಾದರೆ ಹಾಗೆ ಬಿಟ್ಕೋಬೋದು, ಬಟ್ ನಾನಿಲ್ಲಿ ತೆಗಿತಾ ಇದ್ದೀನಿ. ಇದನ್ನು ಕೂಡ ನಾವು ಸ್ಪೂನಲ್ಲಿ ಇದೇ ತೆಗಿತಾ ಇದ್ದೀನಿ. ನೋಡಿ, ಈಸಿಯಾಗಿ ಬಂದುಬಿಡುತ್ತೆ. ಆನಂತರ ಇನ್ನೊಂದು ಭಾಗನೂ ಹಾಗೆ ತೆಗಿತಾ ಇದ್ದೀನಿ. ಈ ಮೇಲ್ಗಡೆ ಇರೋ ಸಿಪ್ಪೆ ಅಂತೂ ಈಸಿಯಾಗಿ ಬಂದುಬಿಡುತ್ತೆ. ಈ ಒಳಗಡೆಯಿಂದ ಕೈ ಹಾಕಿ ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ. ಆನಂತರ ಇದ್ರ ಒಳಗಡೆ ಇರೋ ಕಪ್ಪನ್ನೆಲ್ಲ ನಾವು ನೀಟಾಗಿ ತಕ್ಕೋಬೇಕು. ಈಸಿಯಾಗಿ ಬಂದುಬಿಡುತ್ತೆ. ಸ್ಪೂನಲ್ಲಿ ಹಿಂಭಾಗದಲ್ಲಿ ತೆಗೆದ್ರೆ ನಾವು ಈಸಿಯಾಗಿ ಬಂದುಬಿಡುತ್ತೆ. ಇದೇ ಥರ ಎಲ್ಲ ಮಶ್ರೂಮ್ನು ನಾನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ 400 ಗ್ರಾಮ್ ಅಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ. 1 ಪ್ಯಾಕೆಟಲ್ಲಿ 200 ಗ್ರಾಮ್ ಅಷ್ಟಿರುತ್ತಲ್ವ, 2 ಪ್ಯಾಕೆಟನ್ನು ತೊಗೊಂಡು ನಾನು 400 ಗ್ರಾಮ್ ಅಷ್ಟು ಮಶ್ರೂಮನ್ನು ತಗೊಂಡು ಇದೇ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಡೀ ಮಶ್ರೂಮ್ನ ಹಾಕೋದಿಲ್ಲ, ಈ ಥರ ಕ್ಲೀನ್ ಮಾಡಿಕೊಂಡು ಆನಂತರ ಇದನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೋತಾ ಇದ್ದೀವಿ. ನೀವು ಇಡಿಯಾಗಿ ಮಶ್ರೂಮ್ನ ಹಾಕೋದಾದರೆ ಇದನ್ನು ಬಿಸಿನೀರು ಮತ್ತು ಅರಿಶಿನ ಪುಡಿನಲ್ಲಿ 1-2 ನಿಮಿಷ ಕುದಿಸಿ ತೆಗಿಬೇಕಾಗತ್ತೆ. ನಾನು ಈ ಥರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿರೋದ್ರಿಂದ ಇದನ್ನು ನಾನು 3 ಸಾರಿ ಸ್ವಚ್ಛ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಅಷ್ಟೇ, ಬಿಸಿನೀರಲ್ಲೇನು ಹಾಕಿಲ್ಲ. ನೋಡಿ, ಇವಾಗ ಇದನ್ನು ತೊಳೆದು ತೆಗಿತಾ ಇದ್ದೀನಿ. ಸ್ವಚ್ಛವಾದ ನೀರಲ್ಲಿ ತೊಳೆದು ತೆಗಿತಾ ಇದ್ದೀನಿ. ಆನಂತರ ಅದಕ್ಕೆ ಮತ್ತೆ ನೀರು ಹಾಕಿ ಮತ್ತೆ ತೊಳಿತಾ ಇದ್ದೀನಿ. ಮಶ್ರೂಮ್ನ ಈ ಥರ ಕ್ಲೀನ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನೇ ಕೆಮಿಕಲ್ ಇದ್ದರೂ ಕೂಡ ಹೋಗಿಬಿಡುತ್ತೆ. 2-3 ಸಾರಿ ಇದನ್ನು ಸ್ವಚ್ಛವಾಗಿ ತೊಳ್ಕೊಬೇಕು. ಇದ್ರ ಮೇಲೆ ಏನಾದರೂ ಕಪ್ಪಿದ್ರೆ ಅದನ್ನು ಕೈಯಿಂದ ತೆಗೆದು ತೊಳ್ಕೊಬೇಕಾಗುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಸ್ವಚ್ಛ ಆಗಿದೆ. 400 ಗ್ರಾಮ್ ಅಷ್ಟು ಮಶ್ರೂಮನ್ನು ಕೂಡ ನಾನಿವಾಗ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಮಗೀಗ ಮಸಾಲ ಗ್ರೇವಿ ಮಾಡೋದಕ್ಕೆ ಮಶ್ರೂಮ್ ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ಮಸಾಲ ಮಾಡ್ಕೊಳ್ಳೋಣ. ಮೊದಲಿಗೆ ಸಣ್ಣ ಮಿಕ್ಸರ್ ಜಾರ್ಗೆ 2 ಟೀ ಚಮಚದಷ್ಟು ಗಸಗಸನ ಹಾಕೋತಾ ಇದ್ದೀನಿ. ಆನಂತರ 2 ಟೀ ಚಮಚದಷ್ಟು ಧನಿಯಾನ ಹಾಕೋತಾ ಇದ್ದೀನಿ, ಅಂದರೆ ಕೊತ್ತಂಬರಿ ಕಾಳನ್ನು ಹಾಕೋತಾ ಇದ್ದೀನಿ. ಆನಂತರ 1 ಹಿಡಿಯಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಇದನ್ನು ಫಸ್ಟು ಮಿಕ್ಸರ್ ಜಾರ್ನಲ್ಲಿ ನಾವು ಪುಡಿ ಮಾಡ್ಕೊಂಡ್ಬಿಡಬೇಕು. ಈ ಬೇರೆ ಪದಾರ್ಥಗಳು ಹಾಕಿದ್ರೆ ಗಸಗಸೆ ಅಷ್ಟು ಪುಡಿ ಆಗೋಲ್ಲ. ಆನಂತರ 1 ಹಿಡಿಯಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಆನಂತರ 1 ಹಿಡಿಯಷ್ಟು ನೆನೆಸಿಟ್ಟಂಥ ಬಾದಾಮಿನ ಹಾಕ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ ಬಾದಾಮಿದು. ಆನಂತರ 7-8 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಆನಂತರ 2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ, 3 ಲವಂಗನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಳೋಣ, 1/2 ಇಂಚಿನಷ್ಟು. ಆನಂತರ ಮಧ್ಯಮ ಗಾತ್ರದ ಈರುಳ್ಳಿನ 1 ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವಿವಾಗ ಪೇಸ್ಟ್ ಥರ ರುಬ್ಕೋಬೇಕು. ತುಂಬ ಗಂಧ ಆಗೋ ಥರ ರುಬ್ಕೋಬೇಕು. ತರ್ತರಿಯಾಗಿರಬಾರ್ದು ಈ ಮಸಾಲೆ. ನೋಡಿ, ಇಷ್ಟು ಸಣ್ಣದಾಗಿರಬೇಕು. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಳ್ಳಿ. ಆನಂತರ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ನಿಮಗೆ ತೇಲೋ ಥರ ಬೇಕು ಅಂದರೆ ಜಾಸ್ತಿನೇ ಹಾಕೋಬೋದು, ಇಲ್ಲ ಅಷ್ಟೊಂದು ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಹೆಚ್ಚಿಟ್ಟಂಥ ಮಧ್ಯಮ ಗಾತ್ರದ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಹೆಚ್ಚಿ. ಆನಂತರ ಇದು ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಗ್ದಂಗೆ ಆಗಬೇಕು. ಈರುಳ್ಳಿ ಎಲ್ಲ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಮಾಡೋಕ್ಕೇ ಒಂದು 5 ನಿಮಿಷನಾದರೂ ಹಿಡಿಯುತ್ತೆ. ನೋಡಿ, ಈ ಥರ ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ 1/4 ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಈ ಥರ ಎಣ್ಣೆಲೇ ಖಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಕೂಡ. ಆನಂತರ ಇದನ್ನು ಕಲಿಸ್ಕೊಳ್ಳಿ. ಉರಿನ ಸಣ್ಣ ಇಟ್ಕೊಂಡಿರಬೇಕು ಇದನ್ನೆಲ್ಲ ಮಾಡುವಾಗ, ಇಲ್ಲಾಂದರೆ ಖಾರದ ಪುಡಿ ಹೊತ್ತೋಗುತ್ತೆ. ಆನಂತರ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲ ಪೂರ್ತಿ ಹಾಕೋಬೇಕು, ಮಸಾಲ ಪೇಸ್ಟ್ನ.
ಈ ಮಸಾಲ ಪೇಸ್ಟ್ನು ಕೂಡ ಸಣ್ಣ ಉರಿನಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಯಾಕೆಂದರೆ ಯಾವ ಮಸಾಲ ಪದಾರ್ಥನೂ ನಾವು ಹುರಿದಿಲ್ಲ, ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹುರಿಬೇಕು. ಇದನ್ನು ಸ್ವಲ್ಪ ದಪ್ಪ ತಾಳದ ಪಾತ್ರೆಯಲ್ಲೇ ಮಾಡಬೇಕಾಗತ್ತೆ ನಾವು, ಇಲ್ಲಾಂದರೆ ಈ ಮಸಾಲೆ ಎಲ್ಲ ಸ್ವಲ್ಪ ಹೊತ್ಕೊಂಡು ಬಿಡುತ್ತೆ. ಆನಂತರ 2 ಟೊಮೆಟೊನ, ನಾಟಿ ಟೊಮೆಟೊನ ನಾನು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಇವಾಗ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹಾಕ್ಕೊಂಡು ಇವಾಗ ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆನ ಹಾಕೋಬೇಕು, ಒಂದು 1/4 ಟೀ ಚಮಚದಷ್ಟು ಸಕ್ಕರೆನ ಹಾಕೋಬೇಕು. ಆಗ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಡಾಬಾದಲ್ಲೆಲ್ಲ ತಿನ್ನುವಾಗ ಯಾವ ಥರ ಫ್ಲೇವರ್ ಇರುತ್ತೋ ಅದೇ ಥರ ಇರುತ್ತೆ. ಆನಂತರ ಇಲ್ಲಿ ನಾನು ಸ್ವಚ್ಛ ಮಾಡಿಟ್ಟಂಥ ಮಶ್ರೂಮನ್ನು ಹಾಕ್ಕೊಂಡಿದ್ದೀನಿ. 400 ಗ್ರಾಮ್ ಅಷ್ಟು ಮಶ್ರೂಮನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಮಸಾಲೆ ಎಲ್ಲ ಚೆನ್ನಾಗಿ ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತಕ್ಷಣಕ್ಕೆ ನೀರು ಹಾಕ್ಕೋಬಾರ್ದು, ಈ ಮಶ್ರೂಮ್ ಕೂಡ ತುಂಬ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕ್ರೀಮಿ ಟೆಕ್ಸ್ಚರ್ ಬರ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಮಿಕ್ಸರ್ ಜಾರ್ನ ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ಬೇಯೋದಕ್ಕೇನು ತುಂಬ ಸಮಯ ಬೇಡ, ಬೇಗನೆ ಬೆಂದೋಗ್ಬಿಡುತ್ತೆ. ಇದಕ್ಕೆ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಕುದೀತಾ ಇದು ನೋಡಿ ನೀರು ಥರ ಆಗುತ್ತೆ. ಇವಾಗ ಸ್ವಲ್ಪ ಗಟ್ಟಿ ಕಾಣ್ತಾ ಇದೆ, ಕುದಿಯುವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಾನು ಇದಕ್ಕೆ 1 ಲೋಟದಷ್ಟು ನೀರನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಬೇಕು ಅಂದರೆ ಜಾಸ್ತಿ ಹಾಕ್ಬಿಡಿ, ಅರ್ಧ ಲೋಟದಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈ ಮಶ್ರೂಮ್ ಗ್ರೇವಿಗೆ ನಾನು ಇವಾಗ ಒಂದು ಅರ್ಧ ಟೀ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿಟ್ಟಂಥ ಗರಂ ಮಸಾಲ ಪುಡಿ ನೋಡಿ, ಇಷ್ಟು ನೀರು ಬಿಟ್ಕೊಂಡಿದೆ ಇವಾಗಲೇ. ಇದನ್ನು ಸ್ವಲ್ಪ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ಇನ್ನೂ ಗಟ್ಟಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವು ಕುದಿ ಬರೋವರೆಗೂ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡಿರಿ. ನೋಡಿ ಕುದಿ ಬರ್ತಾ ಇದೆ. ಇವಾಗ ಕುದಿ ಬರುವಾಗ ಒಂದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸೌಟನ್ನು ಅಡ್ಡ ಇಟ್ಬಿಟ್ಟು ಇದನ್ನು ಪ್ಲೇಟನ್ನು ಮುಚ್ಚಿ ಉರಿನ ಪೂರ್ತಿ ಸಣ್ಣ ಮಾಡಿ ಒಂದು 10 ನಿಮಿಷಗಳ ಕಾಲ ಇದನ್ನು ಕುದಿಸಿದ್ರೆ ಸಾಕು. ನಮಗೆ ಮಶ್ರೂಮ್ ಮಸಾಲ ಗ್ರೇವಿ ರೆಡಿ ಆಗುತ್ತೆ. ಮಧ್ಯದಲ್ಲೂ ಕೂಡ ನಾವು 1-2 ತಿರುಗಿಸ್ತಾ ಇರಬೇಕಾಗತ್ತೆ. ಇದನ್ನು ನೋಡಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ. ನಾವು ಬಾದಾಮಿ ಮತ್ತು ಗೋಡಂಬಿ ಇದನ್ನೆಲ್ಲ ಹಾಕೋದ್ರಿಂದ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಡಾಬಾದಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಇರುತ್ತೆ, ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ನಾವು ಮನೇಲಿ ಮಾಡೋದು. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ. ಬಟರ್ ನಾನ್ ಈ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಇದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಬಡಿಸ್ತಾ ಇದ್ದೀನಿ. ಮೆತ್ತನೆ ಅಕ್ಕಿ ರೊಟ್ಟಿ ಜೊತೆಗೆ ಇದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.